ಇವರು ಎಲ್ಲ ಏಜ್ ಆದಮೇಲೆ ಮಾಡಿಸ್ಕೊಳಕ್ಕಾಗಲ್ವಾ ಈ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಅಂತ ಎಲ್ಲ ತುಂಬ ಜನ ಕನ್ಫ್ಯೂಷನಲ್ಲಿದ್ದೀರಾ. ಏನೇನು ಇಲ್ಲ, ನಿಮಗೆ 35 ವರ್ಷ 40 ವರ್ಷ ಆದರೂ ಆರಾಮಾಗಿ ಮಾಡಿಸ್ಕೋಬೋದು. ಒಂದು ಏನಂದರೆ ಕೆಲವರು ಆಪ್ರೇಷನ್ ಆದಮೇಲೆ, ಎಸ್ಪೆಷಲಿ ಈ ಫ್ಯಾಮಿಲಿ ಆಪ್ರೇಷನ್ ಆದಮೇಲೆ ದಪ್ಪ ಆಗ್ತಾರೆ. ನಥಿಂಗ್ ಟು ವರಿ, 5 ಡೇಸ್ ಆದಮೇಲೆ ನೀವು ಸ್ನಾನ ಮಾಡ್ಬೋದು, ಅದ್ರ ಮೇಲೆ ನೀರು ಬೀಳ್ಬೋದು. ಯೂಶಲಿ ಅವ್ರು ಹಾಕಿರೋಂಥ ಪ್ಲಾಸ್ಟರು 3 to 5 ಡೇಸ್ ಒಳಗಡೆ ಬಿದ್ದೋಗುತ್ತೆ. ಆ ಟ್ಯೂಬ್ ಏನಿರುತ್ತೆ, ಟ್ಯೂಬ್ನ ಕಟ್ ಮಾಡಿರ್ತಾರೋ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿರ್ತಾರೋ, ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಿರ್ತಾರೆ. ಸೊ ಅದು ಮಾಡಿರೋದಕ್ಕೆ ನಮಗೆ ಹಿಂಗೆ ಮಲ್ಕೊಂಡ್ರೆ ಈ ಕಡೆ ಒಂಥರ ಹಿಡ್ಕೊಂಡಂಗೆ, ಈ ಹೊಟ್ಟೆ ಕಚ್ಚಿ ಹಿಡ್ಕೊಂಡಂಗೆ ಇರುತ್ತಲ್ಲ, ಸೊ ಆ ಥರ ಆಗುತ್ತೆ. ಎಲ್ಲ ನಾವು ವಾಕ್ ಮಾಡ್ತೀವಿ ಅಂದರೂ ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಾನು ಡಾಕ್ಟರ್ ಹತ್ರ ತಿರ್ಗಾ ಇದನ್ನು ಕೇಳಿನೇ ಹೇಳ್ತಾ ಇರೋದು ನಿಮಗೆ. ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವಿಡಿಯೋ ಎಗೇನ್ ನಾನು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬಗ್ಗೆ ಮಾಡ್ತಾ ಇದ್ದೀನಿ. ಕಾರಣ ತುಂಬ ಜನ ಎಗೇನ್ ತುಂಬ ಅಂದರೆ ತುಂಬ ಕ್ವೆಶನ್ಸ್ನ ಆ್ಯಂಡ್ ಕನ್ಫ್ಯೂಷನ್ಸ್ನ ಕಾಮೆಂಟ್ಸ್ನ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಕೋತೀರಾ ಅವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಕಾಮೆಂಟ್ಸಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಡೈರೆಕ್ಟಾಗಿ ನಾವು ಏನು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಸೊ ಇಲ್ಲಿ ಒಬ್ಬರು ಕೇಳ್ತಾ ಇದ್ದಾರೆ, ಅಕ್ಕ ನನಗೆ ಸಿ ಸೆಕ್ಷನ್ ಆಗಿತ್ತು, ಈಗ ನನಗೆ ಕರೆಂಟ್ ಆಪ್ರೇಷನ್ ಮಾಡ್ತಾರಾ ಇಲ್ವಾ, ಜೊತೆಗೆ ಕರೆಂಟ್ ಆ್ಯಂಡ್ ಹ್ಯಾಂಡ್ ಆಪ್ರೇಷನ್ ಯಾವುದು ಬೆಸ್ಟ್ ಹೇಳಿ. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಸಿ ಸೆಕ್ಷನ್ ಇದ್ದಾಗ ನಿಮ್ಗೇನಾದರೂ ಬೇಬೀಸ್ ಸಾಕು ಅಂತ ಅಂದರೆ ಅದನ್ನು ನೀವು ಅಲ್ಲೇ ಸಿ ಸೆಕ್ಷನ್ ಮಾಡಬೇಕಾದ್ರೇ ಅವ್ರಿಗೆ ಪ್ರಿಯೋರ್ ಇನ್ಫಾರ್ಮ್ ಮಾಡಿದರೆ ಅವಾಗಲೇ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನು ಕೂಡ ಮಾಡಿ ಮುಗಿಸ್ಬಿಡ್ತಾರೆ. ಇನ್ ಕೇಸ್ ಇರಿ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಅಂದರೆ ನಿಮ್ಮ ಒಂದು ಗೈನಕಾಲಜಿಸ್ಟ್ ಅಥವಾ ಯಾರು ಡೆಲಿವರಿ ಮಾಡಿದ್ದಾರೆ ಆ ಡಾಕ್ಟ್ರನ್ನೇ ಹೋಗಿ ಸಜೆಷನ್ನ ಕೇಳಿ ನೆಕ್ಸ್ಟು ನೀವು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಈಗ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕರೆಂಟ್ ಆಪ್ರೇಷನ್ನೇ ಬೆಸ್ಟು. ಸ್ವಲ್ಪ ನೋವಾಗುತ್ತೆ, ಬಟ್ ಕರೆಂಟ್ ಆಪ್ರೇಷನ್ನೇ ಬೆಸ್ಟು. ಇವಾಗ ಯಾರು ಅಷ್ಟು ಹ್ಯಾಂಡ್ ಆಪ್ರೇಷನ್ಗೆ ಹೋಗಲ್ಲ. ಆ್ಯಂಡ್ ಇನ್ನೊಬ್ಬರು ಕೇಳಿದ್ದಾರೆ, ಶೋಲ್ಡರ್ ಪೇಯ್ನ್ ಇದೆ ಮತ್ತು ಸೈಡ್ ಮಲ್ಗೋಕ್ಕಾಗಲ್ಲ ಅಕ್ಕ, ಯಾವಾಗ ಸರಿ ಹೋಗುತ್ತೆ ಹೇಳಿ ರಿಪ್ಲೈ ಮಾಡಿ. ಶೋಲ್ಡರ್ ಪೇಯ್ನ್ ನಮಗೆ ಅಥವಾ ಸ್ಟೊಮಕ್ ಪೇಯ್ನ್ ಅಥವಾ ಸೈಡಿಗೆ ಮಲ್ಗೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ಜೋರಾಗಿ ಕೆಮ್ಮಕ್ಕಾಗಲ್ಲ, ನಗೋಕ್ಕಾಗಲ್ಲ, ಬೇಬಿನ ಲಿಫ್ಟ್ ಮಾಡೋಕ್ಕಾಗಲ್ಲ, ಇದೆಲ್ಲ ಕ್ವೈಟ್ ನಾರ್ಮಲ್ ಫಾರ್ 2-3 ಡೇಸ್ ಅಥವಾ 1 ವೀಕ್ವರೆಗೂ ಇದೆಲ್ಲ ನಾರ್ಮಲ್ಲೇ, ಯಾವುದೂ ಅಬ್ನಾರ್ಮಲ್ ಅಲ್ಲ. ಸೊ ಅಟ್ಲೀಸ್ಟ್ ಮಿನಿಮಮ್ 1 ವೀಕ್ ಆದರೂ ಆಗಬೇಕಾಗುತ್ತೆ. ಸೊ ಆವಾಗಲೇ ನಿಮಗೆ ಈ ಒಂದು ಅಬ್ನಾರ್ಮಲ್ ಥಿಂಗ್ಸ್ ಏನಾಗ್ತಾ ಇರುತ್ತೆ ಅದೆಲ್ಲ ನಾರ್ಮಲ್ ಆಗೋದು. ಸೊ ಶೋಲ್ಡರ್ ಪೇಯ್ನ್ ಯಾಕೆ ಬರುತ್ತೆ ಅಂದರೆ ಒಂದು ನಮಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಸೊ ಅದಕ್ಕೋಸ್ಕರ ಶೋಲ್ಡರ್ ಪೇಯ್ನ್ ಇರುತ್ತೆ. ಸೈಡ್ಗೆ ಯಾಕೆ ಮಲ್ಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಒಂದು ನರ್ವ್ಸ್ನ, ಆ ಟ್ಯೂಬ್ ಏನಿರುತ್ತೆ ಟ್ಯೂಬ್ನ ಕಟ್ ಮಾಡಿರ್ತಾರೋ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿರ್ತಾರೋ, ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಿರ್ತಾರೆ. ಸೊ ಅದು ಮಾಡಿರೋದಕ್ಕೆ ನಮಗೆ ಹಿಂಗೆ ಮಲ್ಕೊಂಡ್ರೆ ಈ ಕಡೆ ಒಂಥರ ಹಿಡ್ಕೊಂಡಂಗೆ, ಈ ಹೊಟ್ಟೆ ಕಚ್ಚಿ ಹಿಡ್ಕೊಂಡಂಗೆ ಇರುತ್ತಲ್ಲ, ಸೊ ಆ ಥರ ಆಗುತ್ತೆ. ಅದು ಏನೇನು ಪ್ರಾಬ್ಲಮ್ ಅಲ್ಲ. ಸೊ ರೆಸ್ಟ್ ಮುಖ್ಯ. ನಾನು ಫಸ್ಟಿಂದನೂ ಅದೇ ಹೇಳ್ತಾ ಇರೋದು, ನೀವೇನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ 1.5 ತಿಂಗಳು ಅಥವಾ 2 ತಿಂಗಳವರೆಗೂ ನೀವು ಏನೂ ವೆಯ್ಟ್ ಎತ್ತಂಗಿಲ್ಲ, ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡೋಗಿಲ್ಲ. ಹೆಂಗೆ ಬೇಕೋ ಓಕೆ, ಒಂದು ದಿನಕ್ಕೆ ಪೇಯ್ನ್ ಹೊರಟೋಯ್ತು, ಒಂದು ವಾರಕ್ಕೆ ಸರಿ ಹೋಯ್ತು ಅಂತ ಹೇಳಿಬಿಟ್ಟು ನಾರ್ಮಲ್ ಆಗಬೇಡಿ. ಬಿಕಾಸ್ ಹೊರಗಡೆ ಇರೋ ಗಾಯ ವಾಸಿ ಆಗುತ್ತೆ, ಬಟ್ ಒಳಗಡೆ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಡಾಕ್ಟ್ರ್ ಹತ್ರನೇ ಕೇಳಿ ನಿಮಗೆ ಹೇಳ್ತಾ ಇರೋದು ಇನ್ಫಾರ್ಮೇಷನ್ನು. 1.5 ತಿಂಗಳವರೆಗೂ ಯಾರು ಕೂಡ ವೆಯ್ಟ್ ಎತ್ತೋದು, ದೂರ ಟ್ರಾವೆಲ್ ಮಾಡೋದು, ಜೋರಾಗಿ ನಗೋದು ಅಥವಾ ಮುಂಚೆ ಥರನೇ ಹೆಂಗೆ ಬೇಕೋ ಹಂಗಿರೋದು ಆ ಥರ ಎಲ್ಲ ಏನೂ ಮಾಡಬಾರ್ದಂತೆ 1.5-2.5 ತಿಂಗಳವರೆಗೂ. ಆ್ಯಂಡ್ ಎಕ್ಸಸೈಸ್ ಮಾಡಬೇಕಾ, ಕೆಲವರು ಎಕ್ಸಸೈಸ್ ಮಾಡ್ಬೋದಾ, ಒಂದಿನಕ್ಕೆ ನೋವು ಹೊರಟೋಯ್ತು, ಒಂದು ವಾರಕ್ಕೆ ಗಾಯವಾಸಿ ಆಯಿತು, 15 ದಿನಕ್ಕೆಲ್ಲ ಸರಿನೇ ಹೊರಟೋದ್ವಿ ಅಂದರೆ 20 ಡೇಸ್ಗೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆದಮೇಲೆ ಎಕ್ಸಸೈಸ್ ಮಾಡ್ಬೋದಾ ಅಂತ ಕೇಳಿದ್ದೀರಾ. ನೋ ವೇ. ಎಕ್ಸಸೈಸ್ ಅಂತೂ ಯಾರು ಈ ಥರ ಟ್ರೈಯೇ ಮಾಡೋಕ್ಕೆ ಹೋಗಬೇಡಿ. ಈವನ್ ಜೋರಾಗಿ ವಾಕು ಕೂಡ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಹೇಳಿದ್ದೀರಾ, ನೋ ವೇ. ಎಕ್ಸಸೈಸ್ ಅಂತೂ ಯಾರು ಈ ಥರ ಟ್ರೈಯೇ ಮಾಡೋಕ್ಕೆ ಹೋಗಬೇಡಿ. ಈವನ್ ಜೋರಾಗಿ ವಾಕು ಕೂಡ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ 1.5-2 ತಿಂಗಳವರೆಗೂ ಯಾವುದೇ ಎಕ್ಸಸೈಸ್ ಕೂಡ ಮಾಡೋ ಹಾಗೆ ಇಲ್ಲ. ನಾವು ಏನೇ ಎಕ್ಸಸೈಸ್ ಮಾಡಿದ್ರೂ ಅದು ಪರಿಣಾಮ ಜಾಸ್ತಿ ಬೀಳೋದೇ ನಮ್ಮ ಅಬ್ಡಾಮೆನ್ ಪಾರ್ಟ್ಗಾಗಿರೋದ್ರಿಂದ ಒಳಗಡೆ ಕಂಪ್ಲೀಟ್ ಫ್ಯಾಮಿಲಿ ಆಪ್ರೇಷನ್ ನಂತರ ಸರಿ ಹೋಗೋಕ್ಕೆ 1.5-2 ತಿಂಗಳು ಬೇಕಾಗುತ್ತೆ. ನಾವು ಹುಷಾರಾಗ್ತೀವಿ 15-20 ದಿನಕ್ಕೆ, ಆದರೆ ನಾರ್ಮಲ್ ಆಗೋಕ್ಕೆ
ಅಷ್ಟು ಟೈಮ್ ನೀವು ನಿಮ್ಮ ಬಾಡಿಗೆ ಕೊಡಬೇಕಾಗುತ್ತೆ. ತೊಂದರೆ ಇಲ್ಲ ಅಷ್ಟು ದಿನ ನೀವು ಎಕ್ಸಸೈಸ್ ಮಾಡಿಲ್ಲ ಅಂತ ಹೇಳಿದರೆ. ಸೊ ಈ ಒಂದು ಡೌಟ್ಸ್ ಕ್ಲಿಯರ್ ಆಗಿದೆ. ಸೊ ನನಗೆ ಕೈ ಆಪ್ರೇಷನ್ ಆಗಿದ್ದು 7 ಮಂತ್ ಬೇಬಿ 13 ಆಗಬೇಕಿತ್ತು, ಆಗಿಲ್ಲ. ಮುಂದೆ ಹೋಗ್ತಾ ಹಾಗೆ ಪ್ಲ್ಯಾನ್ಸ್ ಏನು ಹೇಳಿ? ಓಕೆ, ಇವ್ರು ಕೇಳ್ತಾ ಇರೋದು, ಇವ್ರಿಗೆ ಕೈ ಆಪ್ರೇಷನ್ ಆಗಿದೆ. ಅದು 7th ಮಂತ್ ಅಂದರೆ 7 ತಿಂಗಳು ಪಾಪು ಇದ್ದಾಗ ಕೈ ಆಪ್ರೇಷನ್ ಆಗಿದೆ. ಸೊ ಈಗ ಪೀರಿಯಡ್ಸ್ ಆಗಬೇಕಿತ್ತು, ಬಟ್ ಆಗಿಲ್ವಂತೆ. ಸೊ ಏನಾಗುತ್ತೆ ಹೇಳಿ ಮುಂದಕ್ಕೆ ಅಂತ ಹೇಳ್ತಿದ್ರೆ, ಪೀರಿಯಡ್ಸ್ ಇವರೇನಾದರೂ ಅಕಸ್ಮಾತ್ ಗಂಡ ಹೆಂಡತಿ ಸೇರಿದರೆ, ಸೊ ನೀವೊಂದು ಯೂರಿನ್ ಟೆಸ್ಟ್ನ ಮಾಡಿಸಿ, ನೀವು ಮನೆಯಲ್ಲೇ ಟೆಸ್ಟ್ ಮಾಡ್ಬೋದು ಅದನ್ನು. ಸೊ ಪ್ರೆಗ್ನೆನ್ಸಿ ಕಿಟ್ ಮನೆಯಲ್ಲೇ ತಂದು ಟೆಸ್ಟ್ ಮಾಡೋದ್ರಿಂದ ನಿಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ ವೆದರ್ ಯು ಹ್ಯಾವ್ ಕನ್ಸೀವ್ಡ್ ಆರ್ ನಾಟ್ ಅಂತ. ಸೊ ಇದು ಒಂದು ಚೆಕ್ ಮಾಡಿದ್ರೆ ಸಾಕಾಗುತ್ತೆ. ಅದು ಬಿಟ್ಟರೆ ಟೆನ್ಷನ್ ಏನೂ ಇಲ್ಲ. ಈ ಒಂದು ಪೀರಿಯಡ್ಸು ಅಥವಾ ಒಂದು ಯುಟಿರಸ್ ನಾರ್ಮಲ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ನಿಮ್ಮ ಬಾಡಿಗೆ ಹುಷಾರಾಗೋಕ್ಕೆ ಟೈಮ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಹೇಳೋದು ಅಂದರೆ, ನೀವು ಒಂದ್ಸಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿ. ಇನ್ ಕೇಸ್ ನೀವು ಗಂಡ ಹೆಂಡತಿ ಸೇರಿದರೆ, ಇಲ್ಲ ಅಂತಂದರೆ ಟೆನ್ಷನ್ ಬೇಡ. ಸ್ನಾನ ಮಾಡುವಾಗ ನೀರು ಬಿದ್ದರೆ ನಡೆಯುತ್ತಾ? ಇವಾಗ 5 ಡೇಸ್ ಆಯಿತು ಅಂತ ಕೇಳಿದ್ದಾರೆ ಕೆಲವರು. ಆಲ್ರೆಡಿ 10 ಡೇಸ್ ಆಗಿದೆ ಈ ಒಂದು ಕ್ವೆಶನ್ ಕೇಳಿ. ನಥಿಂಗ್ ಟು ವರಿ. 5 ಡೇಸ್ ಆದಮೇಲೆ ನೀವು ಸ್ನಾನ ಮಾಡ್ಬೋದು, ಅದ್ರ ಮೇಲೆ ನೀರು ಬೀಳ್ಬೋದು. ಯೂಶಲಿ ಅವ್ರು ಹಾಕಿರೋಂಥ ಪ್ಲಾಸ್ಟರು 3 to 5 ಡೇಸ್ ಒಳಗಡೆ ಬಿದ್ದೋಗುತ್ತೆ. ಆಮೇಲೆ ಹಸಿನೇ ಇರುತ್ತೆ ಗಾಯ. ನೀವೇನು ಅದಕ್ಕೆ ನಾನು ಹೇಳಬೇಕು ಅಂದರೆ, ನಾನು ಯಾವ ಆಯಿಂಟ್ಮೆಂಟು ಹಚ್ಚಿಲ್ಲ, ನಾನು ಏನು ಅದನ್ನು ಮುಟ್ಟಕ್ಕೂ ಹೋಗಿಲ್ಲ. ನಾನೇನು ಮಾಡಿದೆ ಅಂದರೆ, 1 ವಾರ 15 ದಿನ ಸ್ನಾನ ಮಾಡಿಲ್ಲ ಅಂದರೆ ತೊಂದರೆನೇ ಇಲ್ಲ. ಬಟ್ ಇಲ್ಲಿಂದ ನೀವು ಕೆಳಗಡೆ ನೀಟಾಗಿ ವಾಶ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೆಲ್ಲ ನೀವು ವೆಟ್ ವೈಪ್ಸ್ ತೊಗೊಂಡು ಎಲ್ಲ ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಫಾರ್ ಸೇಫರ್ ಸೈಡ್ ನೀರು ಬೀಳಿಸ್ಬೇಡಿ. ಹಂಗೂ ನಾವು ಸ್ನಾನನೇ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ 5ರಿಂದ 6 ದಿನ ಆದಮೇಲೆ ಸ್ನಾನ ಮಾಡಿ. ಸ್ವಲ್ಪ ಗಾಯ ಒಣಗಿರೋ ಥರ ಆಗುತ್ತೆ. ಆವಾಗ ನೀವೊಂದು ಕಾಟನ್ ಸಿಗುತ್ತಲ್ವ ಹತ್ತಿ, ನೀವು ಮನೇಲಿರೋ ಹತ್ತಿ ಯೂಸ್ ಮಾಡಬೇಡಿ. ಬಿಕಾಸ್ ನೀವು ಇದಕ್ಕೆ ಎಲ್ಲ ತೊಗೊಂಡಿರ್ತೀರ. ಹೊರಗಡೆಯಿಂದ ತೊಗೊಬಂದು ಜಸ್ಟ್ ಹಿಂಗೆ ಡ್ಯಾಬ್ ಮಾಡಿ. ಸಪೋಸ್ ನಾನು ಎಕ್ಸಾಂಪಲ್ ಕೊಡ್ತೀನಿ, ಗಾಯಕ್ಕೆ ನೀರು ಬಿದ್ದರೆ ಹೇಗೆ ಅದನ್ನು ನಾವು ತೆಗಿಬೇಕು ಅಂತ. ಸೊ ಇವಾಗ ಇದು ಕಾಟನ್ ಬಾಲ್ ಅಂದ್ಕೊಳ್ಳಿ. ಇದೇನಾದರೂ ಗಾಯ ಆಗಿದ್ರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕು. ಲೈಟಾಗಿ ಪ್ರೆಸ್ ಮಾಡಿ ತೆಗೆದ್ರೆ ಅದರಲ್ಲಿರೋ ನೀರೆಲ್ಲ ಕಾಟನ್ಗೆ ಅಂಟ್ಕೊಳುತ್ತೆ. ಸೊ ನೀವು ಅದಕ್ಕೆ ಏನು ಆಯಿಂಟ್ಮೆಂಟ್ ಹಚ್ಚೋ ಅವಶ್ಯಕತೆನೂ ಇಲ್ಲ. ನೆಕ್ಸ್ಟ್, ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಮಕ್ಕಳು ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಏನಾದರೂ ನಿಜಾನ? ಚಾನ್ಸಸ್ ಇರುತ್ತಾ? ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡು ಮಕ್ಕಳಾಗಿರೋ ಅಂಥ ಒಂದು ಕೇಸ್ಗಳನ್ನ ನಾನು ನೋಡಿದ್ದೀನಿ ನಮ್ಮೂರಲ್ಲಿ. ಸೊ ಕರೆಂಟ್ ಆಪ್ರೇಷನ್ ನಂತರ ಕೂಡ ಕನ್ಸೀವ್ ಆಗಿದ್ದಾರೆ. ಇನ್ ಕೇಸ್ ಆಪ್ರೇಷನ್ ಮಾಡಬೇಕಾದ್ರೆ ನೀವು ಸರಿಯಾಗಿ ಕೋಆಪ್ರೇಟ್ ಮಾಡಿಲ್ಲ, ಇನ್ ಕೇಸ್ ನೀವೇನಾದರೂ ಆಪ್ರೇಷನ್ ಮಾಡಬೇಕಾದ್ರೆ ಸರಿಯಾಗಿ ಕೋಆಪ್ರೇಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಏನಾಗುತ್ತೆ ಅಂತ ಹೇಳಿದರೆ, ಆ ಟ್ಯೂಬ್ನ ಸರಿಯಾಗಿ ಲಾಕ್ ಮಾಡೋಕ್ಕಾಗಿರಲ್ಲ. ಸೊ ಆ ಚಾನ್ಸಸ್ ಒಂಥರ ಇರುತ್ತೆ. ಬಟ್ ಆದಷ್ಟು ಒಂದು ಸ್ವಲ್ಪ ನೋವು ಆಗುತ್ತೆ. ನಾನು ಫಸ್ಟಿಂದನೂ ಅದೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೋವು ಆಗುತ್ತೆ ಕರೆಂಟ್ ಆಪ್ರೇಷನ್ ಮಾಡಬೇಕಾದ್ರೆ. ನೀವು ಗೌರ್ಮೆಂಟ್ ಮುಖಾಂತರ ಹೋಗಿದ್ದೀರಾ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಅಂದರೆ ಖಂಡಿತವಾಗ್ಲೂ ನೋವಾಗುತ್ತೆ. ಯಾವುದೇ ಅನಸ್ತೇಷಿಯಾ ಕೊಟ್ಟಿರಲ್ಲ ಅವರು. ಹೊರಗಡೆ ನಾವು ಹಾಸ್ಪಿಟ್ಲಲ್ಲಿ ಮಾಡಿಸ್ಕೋತೀವಿ ಹಂಗಂತ ಅಂದರೆ 30,000 to 40,000 ರೂಪಾಯಿ ಆಗಬಹುದು. ಸೊ ನೋವಿರಲ್ಲ. ಸೊ ಗೌರ್ಮೆಂಟ್ ಮುಖಾಂತರ ಹೋದರೆ ನೋವಿರುತ್ತೆ, ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಮಾಡಿಸ್ಕೊಂಡಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ. ನೋವಿತ್ತು, 2-3 ಅವರ್ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿತ್ತು. ನೆಕ್ಸ್ಟ್ ವೀಕ್ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ತುಂಬ ಭಯ ಆಗ್ತಿದೆ. ತುಂಬ ವೀಡಿಯೋಸ್ ನೋಡ್ತಾ ಇದ್ದೀನಿ, ಎಲ್ಲರೂ ಡಿಫ್ರೆಂಟ್ ಆಗಿ ಹೇಳ್ತಿದ್ದಾರೆ. ಬಟ್ ಎಷ್ಟು ಮೋಟಿವೇಶನ್ ವೀಡಿಯೋಸ್ ನೋಡಿದ್ರೂ ಭಯ ಹೋಗ್ತಾ ಇಲ್ಲ. ಸೊ ಕವಿತಾ ಕೇಳಿರೋದು ಈ ಕ್ವೆಶನ್ನ. ಕವಿತಾ ಅವರೇ, ನೀವು ಎಷ್ಟೇ ವಿಡಿಯೋಸ್ನ ನೋಡಿದ್ರೂ ಕೂಡ, ಎಷ್ಟೇ ಒಂದು ಸಜೆಷನ್ ತೊಗೊಂಡ್ರೂ ಕೂಡ, ಎಷ್ಟೇ ಮೋಟಿವೇಶ್ನಲ್ ವೀಡಿಯೋಸ್ನ ನೀವು ಧೈರ್ಯ ತಗೊಳ್ಳೋಕ್ಕೆ ನೋಡಿದ್ರೂ ಕೂಡ, ನೋವಂತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟೇ ವೀಡಿಯೋಸ್ ನೋಡಿದ್ರೂ ನಿಮ್ಮ ಮನೇಲಿ ಮಾಡಿಸ್ಕೋಬೇಕು ಅಥವಾ ನಿಮಗೆ ಮಾಡಿಸ್ಕೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನೀವು ನೋವು ತಿನ್ನಲೇಬೇಕಾಗುತ್ತೆ. ಓಕೆ, ಸೊ ಅದರಲ್ಲೇನು ಎಕ್ಸ್ಟ್ರಾ ಏನು ಚೇಂಜ್ ಆಗಲ್ಲ. ನೀವು ವೀಡಿಯೋಸ್ ನೋಡಿ ಧೈರ್ಯ ತುಂಬ್ಕೊಂಡಿದ್ದ ತಕ್ಷಣ ನೋವು ನಿಮ್ಮನ್ನು ಬಿಟ್ಟಂತೂ ಹೋಗಲ್ಲ. ಸೊ ಇದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಮೈಂಡಾಗಿ ನೀವು ಸ್ಟ್ರಾಂಗ್ ಆಗಿ ಹೋಗಿ ಧೈರ್ಯವಾಗಿ 2 ನಿಮಿಷ ನೋವನ್ನು ತಿಂದು ನೀವು ಆಪ್ರೇಷನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೀನಿ.
ಸೊ ಕೆಲವರೆಲ್ಲ ಅಕ್ಕ ನಿಮ್ಮ ಥರನೇ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಹಾಗೆ ಹಿಂಗೆ ಅಂತ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಬ್ರು ಕೇಳಿದ್ದಾರೆ ಅದಕ್ಕೆ ಮುಂಚೆ ಪೀರಿಯಡ್ಸ್ ಆದಾಗ ಹೋಗಬೇಕಾ ಅಂತ ಕೇಳಿದ್ದಾರೆ. ದಯವಿಟ್ಟು ಹೋಗಕ್ಕೆ ಹೋಗಬೇಡಿ ನನ್ನ ಸಜೆಷನ್ನು. ಯಾಕೆ ಅಂದರೆ ಆಪ್ರೇಷನ್ ಮಾಡಿದಾಗ ಸಿಕ್ಕಾಪಟ್ಟೆ ಸ್ಟಮಕ್ ಪೇಯ್ನ್ ಬರುತ್ತೆ. ನೀವು ಆ ಟೈಮಲ್ಲಿ ಏನಾದರೂ ಪೀರಿಯಡ್ಸಲ್ಲಿದ್ದರೆ, ನಿಮಗೆ ಯಾರಿಗಾದ್ರೂ ಪೀರಿಯಡ್ಸ್ ಆಗಬೇಕಾದ್ರೆ ಸ್ಟಮಕ್ ಪೇಯ್ನ್ ಇರೋರು ಇದ್ದರೆ ಅದಕ್ಕೂ ನಿಮಗೆ ಪ್ರಾಣನೇ ಹೋದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಪೀರಿಯಡ್ಸ್ ಬೇಡ. ನಿಮಗೇನು ಏನು ಇಷ್ಟೇ ದಿನದಲ್ಲೇ ಮಾಡಿಸ್ಕೋಬೇಕಂತ ಏನು ದೊಡ್ಡ ಇದೇನಿಲ್ಲ ಅಲ್ವಾ, ಏನು ಚೌಕಟ್ಟೇನಿಲ್ಲ. ಸೊ ನಿಮಗೆ ಕಂಫರ್ಟಬಲ್ ಆದಾಗ, ಮೈಂಡಾಗಿ ಪೀಸ್ ಇದ್ದಾಗ, ಸೊ ನೆಮ್ಮದಿಯಿಂದ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬನ್ನಿ. ಕೆಲವರು ಹೇಳಿದ್ದಾರೆ 1 ವೀಕ್ ಆಯಿತು ಆಪ್ರೇಷನ್ ಮಾಡಿಸಿ, ಮುಂಚೆ ಈ ವಿಡಿಯೋ ನೋಡಿದರೆ ಆಪ್ರೇಷನ್ ಮಾಡಿಸ್ತಾನೆ ಇರಲಿಲ್ಲ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತೋ ಓಟಿಲಿ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿದೆ, ಸಿಕ್ಕಾಪಟ್ಟೆ ನೋವು ತಿಂತಾ ಇದ್ದೀನಿ ಅಂತ ಹೇಳಿದ್ದಾರೆ. ಎಸ್, ನಾನು ಹೇಳ್ದಾಗೆ 1000 ವಿಡಿಯೋ ಇದ್ರ ಬಗ್ಗೆ ನಾನು ಮಾಡಾಕಿದ್ರು, ಅಥವಾ ನೀವು ಬೇರೆ ಯೂಟ್ಯೂಬರ್ ವಿಡಿಯೋಸ್ನ ನೋಡಿ ಹೋದರೂ ಕೂಡ ನೋವಂತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಆ್ಯಂಡ್ ನಾನು ಕೂಡ ಹಾಗೆ ಯೂಟ್ಯೂಬ್ ನೋಡೋದು, ಅಲ್ಲಿ ನೋಡೋದು, ಇಲ್ಲಿ ಕೇಳೋದು, ಒಂದು 100 ಜನ ಸಿಕ್ಕದವ್ರ ಹತ್ರ ಎಲ್ಲರನ್ನೂ ನೀವು ಮಾಡಿಸ್ಕೊಂಡಿದ್ದೀರಾ, ಹೇಗಿತ್ತು, ಏನು ಎತ್ತ ಅಂತ ಕೇಳಿನೇ ಹೋಗಿ ಮಾಡಿದ್ದು. ಅವರೆಲ್ಲ ಹೇಳಿದ್ದು ಎಷ್ಟು ಸುಳ್ಳು ಅನ್ನಿಸ್ತು ಅಂತ ಅಂದರೆ, ನನಗೆ ಎಲ್ಲರೂ ಹೇಳಿದ್ದು ಒಂಚೂರು ನೋವಾಗಲ್ಲ, ಒಂಚೂರು ಗೊತ್ತಾಗಲ್ಲ ಅಂತ ಹೇಳಿದ್ರು. ಈವನ್ ಆಶಾ ಕಾರ್ಯಕರ್ತೆಯವ್ರು ಕೂಡ ಹಾಗೆ ಹೇಳಿದ್ರು, ನೋವಾಗಲ್ಲ ಅಂತ ಹೇಳಿಬಿಟ್ಟು. ಬಟ್ 2 ನಿಮಿಷ ಪ್ರಾಣ ಹೋಗಿ ಬಂದಂಗಾಗುತ್ತೆ. ಬಿಕಾಸ್ ಅಷ್ಟು ಇಂಟೆನ್ಸಿವ್ ಆಗಿ ನಮಗೆ ವಿತೌಟ್ ಅನೆಸ್ಥೇಷಿಯಾ ಆಪ್ರೇಷನ್ ಮಾಡಿದಾಗ ಡೆಫಿನೆಟ್ಲಿ ನಮಗೆ ಏನಂತೀವಿ, ಸಹಜ, ಅದು ನೋವಾಗೋದು ಸಹಜ. ಸೊ ಆ ಒಂದು ಅದೇನು ಹೇಳ್ತಾರೆ, ಆ ಟ್ಯೂಬ್ಸ್ ಅಥವಾ ಆಪ್ರೇಷನಲ್ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದನ್ನು ನಮಗೆ ಸ್ಟ್ಯಾಬ್ ಮಾಡ್ತಾರೆ, ಚುಚ್ತಾರೆ, ಆವಾಗ ಪೇಯ್ನ್ ಆಗುತ್ತೆ. ಅದು ಬಿಟ್ಟರೆ ಆ ನರ್ವ್ಸ್ನ ರಬ್ಬರ್ ಬ್ಯಾಂಡ್ ಹಾಕ್ಬೇಕಾದ್ರೆ ನನಗೆ ಸುಮಾರಾಗಿ ಆಯಿತು. ಬಟ್ ಸ್ಟ್ಯಾಬ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ನೋವಾಯಿತು. ನೆಕ್ಸ್ಟ್ ಇನ್ನೊಬ್ರು ಕೇಳಿದ್ದಾರೆ, ಥ್ಯಾಂಕ್ಸ್ ಮ್ಯಾಮ್, ನನಗೆ ನಿಮ್ಮ ಥರನೇ ಇಬ್ಬರು ಹೆಣ್ಮಕ್ಳು ಇದ್ರೇ ಮಕ್ಕಳಿಗೆ 5 ವರ್ಷ ಆಗಿದೆ. ಸಮ್ ರೀಸನ್ಸಿಂದ ಮಾಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಬೋತ್ ಆರ್ ನಾರ್ಮಲ್ ಡೆಲಿವರಿ, 35 ಇಯರ್ಸ್. ಈಗ ಮಾಡಿಸ್ಕೊಂಡ್ರೆ PSI ಆಗುತ್ತೆ ಡ್ಯೂ ಟು ಏಜ್ ಫ್ಯಾಕ್ಟರ್. ಈಗ ಕ್ಲಿಯರ್ ಆಯಿತು. ಓಕೆ, ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಏಜ್ ಡಸಂಟ್ ಮ್ಯಾಟರ್. ಇವಾಗ ನಿಮಗೆ ಏಜ್ ಆದಮೇಲೆ ಯುಟೀರಸ್ನ ತೆಗ್ದು ಹಾಕ್ತಾರೆ ಅಲ್ವಾ. ಇವರು ಎಲ್ಲ ಏಜ್ ಆದಮೇಲೆ ಮಾಡಿಸ್ಕೊಳಕ್ಕಾಗಲ್ವಾ, ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂತ ಎಲ್ಲ ತುಂಬ ಜನ ಕನ್ಫ್ಯೂಷನಲ್ಲಿದ್ದೀರಾ. ಏನೇನೂ ಇಲ್ಲ. ನಿಮಗೆ 35 ವರ್ಷ 40 ವರ್ಷ ಆದರೂ ಆರಾಮಾಗಿ ಮಾಡಿಸ್ಕೋಬೋದು. ಜಸ್ಟ್ ಮೇಕ್ ಶ್ಯೂರ್ ನಿಮಗೆ ಆ ನೋವನ್ನು ತಡ್ಕೊಂಡಿರೋಕ್ಕೆ ಸಾಧ್ಯನಾ, ಅಥವಾ ನೀವು ಆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಿಮ್ಮನ್ನು ಆರೈಕೆ ಮಾಡೋಕ್ಕೆ 1-1.5 ತಿಂಗಳವರೆಗೂ ಏನು ಎತ್ತಬಾರ್ದು. ಒಂದು 20 ದಿನ ಆದರೂ ಆರೈಕೆ ಮಾಡೋಕ್ಕೆ ಯಾರಾದರೂ ಇದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಆರಾಮಾಗಿ ಕಣ್ಮುಚ್ಕೊಂಡು ಹೋಗಿ ಆಪ್ರೇಷನ್ನ ಮಾಡಿಸ್ಕೊಂಡು ಬರ್ಬೋದು. ಯಾವುದೇ ರೀತಿಯ ಒಂದು ಭಯನೂ ಇಲ್ಲ, ಯಾವುದೇ ರೀತಿಯ ಕನ್ಫ್ಯೂಷನ್ನೂ ಇಲ್ಲ. ಇದು ಒಂದು ಏನು ಡಾಕ್ಯುಮೆಂಟ್ ಕೇಳ್ತಾರೆ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಸೊ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ನಿಮ್ಮ ಆಧಾರ್ ಕಾರ್ಡು, ನೀವೇನಾದರೂ BPL ಹೋಲ್ಡರ್ ಆಗಿದ್ದರೆ ಅದ್ರದ್ದೊಂದು, ಆ್ಯಂಡ್ ಒಂದು ಫೋಟೋ, ಆ್ಯಂಡ್ ನಿಮ್ಮದು ಅಕೌಂಟ್ದು ಜೆರಾಕ್ಸು. ಸೊ ಇಷ್ಟು ತೊಗೊಂಡೋಗಿ ನಿಮ್ಮ ಆಶಾ ಕಾರ್ಯಕರ್ತೆ ಕೊಟ್ಟರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದಿಷ್ಟು ಆಪ್ರೇಷನ್ನ ಮಾಡಿ ನಿಮಗೆ ಆರಾಮಾಗಿ ಮನೆಗೆ ಕಳಿಸ್ತಾರೆ. ನೀವಿನ್ನೇನಾದರೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ ಅದ್ರದ್ದು ಅವರು ಆಧಾರ್ ಕಾರ್ಡ್ ಇಸ್ಕೊಳೋದಾಗಿರ್ಬೋದು, ಅಥವಾ ಹಸ್ಬೆಂಡ್ದು ಸೈನ್ ಆಗಿರ್ಬೋದು. ಸೊ ಈ ಥರದ್ದು ಒಂದು ಪ್ರೊಸೀಜರ್ ನಡೆಸಿ ಆಪ್ರೇಷನ್ನ ಮುಗಿಸ್ತಾರೆ. ನಿಮ್ಮ ವೇಟ್ ಎಷ್ಟಿತ್ತು ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ಅಂತ ಕೇಳಿದ್ದೀರಾ. ವೆಯ್ಟ್ ಡಸಂಟ್ ಮ್ಯಾಟರ್. ವೆಯ್ಟ್ ಕಮ್ಮಿ ಇರಲಿ ಜಾಸ್ತಿ ಇರಲಿ ನಾವು ಮಾಡಿಸ್ಕೊಳ್ಳೇಬೇಕು. ಬಟ್ ಒಂದು ಏನು ಅಂದರೆ, ಕೆಲವರು ಆಪ್ರೇಷನ್ ಆದಮೇಲೆ, ಎಸ್ಪೆಷಲಿ ಈ ಫ್ಯಾಮಿಲಿ ಆಪ್ರೇಷನ್ ಆದಮೇಲೆ ದಪ್ಪ ಆಗ್ತಾರೆ. ಬಿಕಾಸ್ ರೆಸ್ಟ್ ಕೊಟ್ಬಿಡ್ತೀವಿ ನಮ್ಮ ಬಾಡಿಗೆ, ಅದರಿಂದ ದಪ್ಪ ಆಗ್ತಾರೆ. ಸೊ ಮೈಂಡ್ ಎಲ್ಲ ಫಿಕ್ಸ್ ಮಾಡಿಕೊಂಡೆ ನೀವು ಈ ಒಂದು ಆಪ್ರೇಷನ್ಗಳಿಗೆ ಹೋಗಬೇಕಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಇನ್ನು ಮಿಕ್ಕಿರೋ ಕ್ವೆಶನ್ಸ್ ನಾನೇನು ನೋಡ್ತಾ ಇದ್ದೀನಿ ಅದೆಲ್ಲ ರಿಪೀಟೆಡ್ ಕ್ವೆಶನ್ಸೇ. ಆಲ್ಮೋಸ್ಟ್ ನಾನೆಲ್ಲ ವೀಡಿಯೋಸಲ್ಲೂ ಕವರ್ ಮಾಡಿದ್ದೀನಿ. ನೋವಾಗುತ್ತೆ, 2 ನಿಮಿಷ ನೋವಾಗುತ್ತೆ, 1 ದಿನದಲ್ಲೇ ಸರಿ ಹೋಗುತ್ತೆ. ಒಂದು ವಾರಕ್ಕಾಗೋಷ್ಟು ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡ್ರೆ ಪೇನ್ ಕಿಲ್ಲರ್ ತೊಗೊಂಡಾಗ ಯಾವುದೇ ನೋವಾಗಲ್ಲ. ಸೈಡಿಗೆ ತಿರ್ಗೋಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ನಗೋಕ್ಕಾಗಲ್ಲ, ಬೇಬಿನ ಎತ್ಕೊಳ್ಳೋಕ್ಕಾಗಲ್ಲ. ಇದಿಷ್ಟು ಕ್ವೆಶನ್ಸು
ರಿಪೀಟೆಡ್ ಕ್ವೆಶನ್ಸ್ ಆಗಿತ್ತು, ಇವಾಗ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಕಸ್ಮಾತು ಇನ್ನೂ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಎಗೇನ್ ಸೇಮ್ ಕಾಮೆಂಟ್ನ ಮಾಡಿ, ಆಲ್ವೇಸ್ ನಾನು ರಿಪ್ಲೈ ಮಾಡ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.